ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಹೆಲ್ದಿಯಾಗಿರುವಂಥ ಎಗ್ ಫ್ರೈ, ಎಗ್ ಬರ್ಜಿ ಇಲ್ಲ ಏನು ಬೇಕನ್ನ ಅನ್ಕೋಬೋದು, ಎಗ್ ರೆಸಿಪಿ. ಸೊ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ನಾನು ಮೊದಲಿಗೆ ಎಗ್ನ ತೊಗೊಂಡಿದ್ದೀನಿ ನೋಡಿ. ಸೊ ಒಂದು ರೆಡಿ ಮಾಡ್ಕೊಳ್ಳೋಣ. ಎಗ್ನ ಬಾಯ್ಲ್ ಮಾಡ್ಕೊಳ್ಳೋಣ ಫಸ್ಟು ನೀಟಾಗಿ. ವಾಶ್ ಮಾಡಿದ್ದೀನಿ ಎಗ್ನ. ವಾಶ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ ಒಂದು 10 ಮಿನಿಟ್ಸು. ಸೊ ಒಂದು ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ, ಕರ್ಬೇವಿನ ಸೊಪ್ಪು ತೊಗೊಂಡ್ರೆ ಸಾಕು. ಬೇರೆ ಏನು ಬೇಕಾಗಲ್ಲ ಇದಕ್ಕೆ, ಈಸಿಯಾಗಿ ಆಗೋಗುತ್ತೆ, ಬೇಗ ನಾವು ರೆಡಿ ಮಾಡ್ಕೊಬಿಡ್ಬೋದು. ಸೊ 10 ಮಿನಿಟ್ಸ್ ಆಯಿತು ನೋಡಿ, ಎಗ್ ಬಾಯ್ಲ್ ಆಗಿದೆ. ಇವಾಗ ಅದು ಎಗ್ನ ಪೀಲ್ ಮಾಡ್ಕೊಂಬಿಡೋಣ ನೀಟಾಗಿ. ಸೊ ನೀಟಾಗಿ ಪೀಲ್ ಮಾಡಿ ಒಂದು ಸರಿ ವಾಶ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಸೊ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಇವಾಗ ಪ್ಯಾನ್ ತೊಗೊಂಡಿದ್ದೀನಿ ನಾನೊಂದು. ಸೊ ಒಂಚೂರು 1 ಟೇಬಲ್ ಸ್ಪೂನಷ್ಟು ಆಯಿಲ್ ತೊಗೊಂಡಿದ್ದೀನಿ. ಸೊ ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ, ಏಕೆಂದರೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಫ್ಲೇವರ್ ಎಷ್ಟು ಬರುತ್ತೋ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಎಗ್ ಫ್ರೈ ಬಂದು. ಒಂಚೂರು ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಒಂಚೂರು ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಜಾಸ್ತಿ ಏನು ಫ್ರೈ ಮಾಡ್ಕೊಳ್ತಾ ಇಲ್ಲ. ಸೊ ಅದಕ್ಕೇ ಇವಾಗ ನೋಡಿ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು ನೀವು, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಒಂಚೂರು ಗರಂ ಮಸಾಲ, ಅದು ಆಪ್ಷನ್, ನಿಮಗೆ ಬೇಕಿದ್ರೆ ಹಾಕ್ಕೋಬೋದು. ಸೊ ಕೊತ್ತಂಬರಿ, ಒಂಚೂರು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಎಗ್ ಬಾಯ್ಲ್ ಆಗೋದಕ್ಕೆ ನಾವೇನು ಉಪ್ಪು ಹಾಕ್ಕೊಂಡಿರಲಿಲ್ಲ. ಇಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೋದು. ಸೊ ಕೊತ್ತಂಬರಿ, ಒಂಚೂರು ಉಪ್ಪು ಹಾಕ್ಕೊಂಡು ನೀಟಾಗಿ ನೋಡಿ ಸೆಂಟ್ರಿಗೆ ಕುಯ್ಕೊಂಡು ನಾನು ಇವಾಗ ಅದನ್ನು ಎರಡೂ ಕಡೆ ಫ್ರೈ ಮಾಡ್ಕೋಬೇಕು. ಇದನ್ನು ನೀಟಾಗಿ 4 ಮೊಟ್ಟೆ ತೊಗೊಂಡಿದ್ದೆ ನಾನು. ಸೊ ಸೆಂಟ್ರ್ ಕಟ್ ಮಾಡಿ ನೀಟಾಗಿ ಒಂದು ಎರಡೂ ಕಡೆ 2 ನಿಮಿಷ ಬಾಯ್ಲ್ ಮಾಡಿದ್ರೆ ಸಾಕು, ನೀಟಾಗಿ ರೆಡಿ ಆಗುತ್ತೆ ಅದು. ಸೊ ನೋಡಿ ಇವಾಗ ಇದು ಇದಾಗಿದೆ. ಎರಡೂ ಕಡೆ 5-5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನೀವು, ಯಾಕೆಂದರೆ ಆಲ್ರೆಡಿ ಎಗ್ ಬಾಯ್ಲ್ ಆಗಿದೆ ಅಲ್ವಾ. ಒಂದು ಮಸಾಲೆ ಎಗ್ಗಿಗೆ ಹಿಡಿಬೇಕು, ಅದಕ್ಕೋಸ್ಕರ ಎರಡೂ ಕಡೆ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀರಿ. ಸೊ ಬೇಕಿದ್ರೆ ನೀವು ಹಂಗೆ ಬಾಯ್ಲ್ಡ್ ಎಗ್ಗು ಫುಲ್ ಎಗ್ ಕೂಡ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೋಬೋದು. ನಾನು ಸೆಂಟ್ರ್ ಕುಯ್ದಿದ್ದೀನಿ ಅಷ್ಟೇ ನೋಡಿ. 10 ಮಿನಿಟ್ಸಲ್ಲಿ ನಿಮಗೆ ಸೈಡ್ ಸ್ನ್ಯಾಕ್ಸ್ ಥರ ರೆಡಿಯಾಗೋಗುತ್ತೆ. ತುಂಬ ಈಸಿಯಾಗಿರುವಂಥ ಎಗ್ ಮಸಾಲ ರೆಡಿಯಾಗೋಗುತ್ತೆ. ಆರಾಮಾಗಿ ನೀವು ಏನರ ಜೊತೆ ಬೇಕಿದ್ರೂ ತಿನ್ಬೋದು. ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.